ದಿ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕಲ್ ಮಿಸ್ಟಿಕಲ್ ಟಿಪ್ಸ್ ಟು ಮೇಕ್ ಮನಿ. ನಿಮ್ಮ ಒಂದು ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಕೊಳ್ಳಿ. ಎಸ್, ಕನ್ನಡಿಯನ ಪವಾಡನೇ ಬೇರೆ. ಈ ಮನಿ ಅಂತ ಬಂದಾಗ, ದುಡ್ಡು ಅಂತ ಬಂದಾಗ ಸಾಧಾರಣವಾಗಿ ಜನ ಹೇಳ್ತಾರೆ ಏನಾದರೂ ಶಾರ್ಟ್ ಕಟ್ ಇದೆಯಾ ದುಡ್ಡು ಮಾಡ್ಕೊಳ್ಳೋದಕ್ಕೆ, ಅಂದರೆ ಏನೂ ಮಾಡದೆ ದುಡ್ಡು ಬರೋ ಥರ ಏನಾದರೂ ಒಂದು ಐಡಿಯಾ ಇದೆಯಾ ಅಂತ. ಸೂರ್ಯನ ಅನುಗ್ರಹ ಹೆಚ್ಚಳವಾಗುತ್ತೆ, ದುಡ್ಡು ಚಕಾಚಕ್ ಅಂತ ಬರುತ್ತೆ. ಇದು ವರ್ಕ್ ಆಗತ್ತಾ ಶ್ರುತಿ ಅಂತ ಆಲೋಚನೆ ಮಾಡ್ತೀವಿ, ಆಲೋಚನೆ ಮಾಡಬೇಡಿ. 708 ಒಂದು ಅದ್ಭುತವಾದ ಶಕ್ತಿಯುತವಾದ ಸಂಖ್ಯೆಯಾಗಿದೆ. ಪ್ರತಿಯೊಬ್ಬ ದೇವತೆಗೂ ಒಂದು ಸೇಕ್ರೆಡ್ ಕೋಡ್, ಸೇಕ್ರೆಡ್ ನಂಬರ್ ಅಂತ ಇರುತ್ತೆ. ಇದು ಯಾಕೆ ಅಂತ ಕೇಳಿದ್ರೆ, ಜನ ಹೇಳ್ತಾರೆ ಗೊತ್ತಾ, ದುಡ್ಡು ಇರೋರ ಹತ್ರನೇ ದುಡ್ಡಿರುತ್ತೆ, ಇಲ್ಲದೆ ಇರೋರ ಹತ್ರ ಇರೋದೇ ಇಲ್ಲ ಅಂತ. ಯಾಕಂದರೆ ಅವರಿಬ್ಬರಲ್ಲಿ ಇರೋದು ಒಂದೇ ವ್ಯತ್ಯಾಸ, ಇರೋರು ಇಲ್ಲ ಅಂತ ಹೇಳೋದೇ ಇಲ್ಲ. ದುಡ್ಡು ಇಲ್ಲದೆ ಇರೋರು ಇಲ್ಲ 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 ಅಂತ ಹೇಳ್ಕೊಂಡೇ ಸಮಯ ಕಳೆದು ಬಿಡ್ತಾರೆ. ದ ಮೋರ್ ಯು ಸೇ ಇಲ್ಲ, ತಥಾಸ್ತು. ಕೊಟ್ಟಿದ್ದಾನಪ್ಪ, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಹೌದು, ಐ ಆಮ್ ರಿಚ್. ಹೌದು, ಇದೆ, ಬೇಜಾನ್ ದುಡ್ಡಿದೆ. ನನ್ನ ಹತ್ರ ಇಲ್ಲದೆ ನಮ್ಮ ತಾತ ಹತ್ರ ಇತ್ತು, ನನ್ನ ಹತ್ರ ಇಲ್ಲದೆ ನಮ್ಮ ಅಂಬಾನೀಸ್ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲದೆ ಇವ್ರ ಹತ್ರ ಇದೆ. ಗ್ಯಾರಂಟಿ ವಿನ್ ಆಗ್ತೀನಿ ಅಂತ ಇದೆ ನನ್ನ ಹತ್ರ ಆ ಬುಕ್ಕಲ್ಲಿ ಟಿಕೆಟು. ಇನ್ನೂ ದುಡ್ಡು ಕಲೆಕ್ಟ್ ಮಾಡಿಲ್ಲ ನಾನು, ಬೈ ದ ವೇ. ಜನ $999 ಏನದು ಕೈಯಲ್ಲಿ ಇಷ್ಟೊಂದೆಲ್ಲ ಕಲರ್ಸ್ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸುಮಾರು ಜನರಿಗೆ ಏನನ್ಸುತ್ತೆ ಅಂದರೆ, ಈ ಥರ ಬೀಡ್ಸನ್ನು ಹಾಕೊಂಡ್ರೆ, ಬ್ರೇಸ್ಲೆಟ್ಸನ್ನು ಹಾಕೊಂಡ್ರೆ ದುಡ್ಡು ಬರುತ್ತೆ ಅಂತ. ಅದು ನಿಜನಾ ಸುಳ್ಳ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ಪಟಾಕಿ ಶ್ರುತಿ. ಇನ್ನು ಪಟಾಕಿ ಥರ ಸುಸುರ್ಬತ್ತಿ ಥರ ದುಡ್ಡು ಬಂದರೆ ಚೆನ್ನಾಗಿರುತ್ತಲ್ವ ಶ್ರುತಿ ಅಂದರೆ, ಖಂಡಿತವಾಗಿಯೂ ಬರುತ್ತೆ. ಆದರೆ ಫಸ್ಟ್ ಡಿಸ್ಕ್ಲೇಮರ್, ಯಾರ್ಯಾರು ಈ ಥರ ಬೀಡ್ಸ್ ಆ್ಯಂಡ್ ಬ್ರೇಸ್ಲೆಟ್ಸನ್ನು ಹಾಕೊಳ್ತಿರೋ ಎಲ್ಲವನ್ನು ಹೇರ್ಕೊಳ್ಳೋಂಗಿಲ್ಲ. ನೀವು ಅಕಸ್ಮಾತ್ ಒಂದು 10-15 ಹಾಕೊಂಡ್ರೆ ಆ ಎಲ್ಲ 10-15 ಕೆಲಸ ಮಾಡಲ್ಲ. ಅಲ್ಲ, ಬಟ್ ನೀವು ಹಾಕೊಂಡಿದ್ದೀರಲ್ಲ ಶ್ರುತಿ ಅಂದರೆ, ನಾನು ಕಾರಣಾಂತರಗಳಿಂದ ಹಾಕೊಂಡಿದ್ದೀನಿ. ಕರಂಗುಳಿ ಮಾಲಾಗೆ ಒಂದು ಅರ್ಥ ಇದೆ, ಅವೆಂಚುರಿನ್ಗೆ ಒಂದು ಅರ್ಥ ಇದೆ, ಸಿಟ್ರೀನ್ಗೆ ಒಂದು ಅರ್ಥ ಇದೆ. ಇನ್ನು ನಾನು ಹಾಕೊಂಡಿರುವ ಈ ಒಂದು ಪಿಂಕ್ ಎಗೇಟ್ ಸ್ವಿಚ್ ಬ್ರೇಸ್ಲೆಟ್ಗೆ ಒಂದು ಅರ್ಥ ಇದೆ. ಈ ಬ್ರೇಸ್ಲೆಟ್ಸ್ಗಳನ್ನು ಜೊತೆಯಲ್ಲಿ ಹಾಕೋಬಹುದಾಗಿದೆ. ಇದರ ಒಂದು ಶಕ್ತಿ ಕೆಲಸ ಮಾಡುತ್ತೆ, ಅದಕ್ಕೆ ಹಾಕೊಂಡಿದ್ದೀನಿ. ಸೊ ದುಡ್ಡನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿರೋರು ಫಸ್ಟ್ ದುಡ್ಡನ್ನು ಉಳಿಸ್ಕೋಬೇಕು. ಇರಬರ ದುಡ್ಡೆಲ್ಲ ಬರೀ ಮೈ ಮೇಲೆ ಇಷ್ಟೆಲ್ಲ ಬ್ರೇಸ್ಲೆಟ್ಸ್ ಹಾಕೊಳ್ಳೋದಕ್ಕೆ ಖರ್ಚು ಮಾಡಿದ್ರೆ ದುಡ್ಡು ಬರಲ್ಲ, ದುಡ್ಡು ಹೋಗುತ್ತೆ ಅಷ್ಟೇ. ಗೊತ್ತಾಯ್ತಾ? ಅದು ಮೊದಲನೇ ಪಾಯಿಂಟ್. ಇನ್ನು ಲೆಟ್ಸ್ ಕಮ್ ಟು ದಿ ಸೆಕೆಂಡ್ ಪಾಯಿಂಟ್. ಈ ಮನಿ ಅಂತ ಬಂದಾಗ, ದುಡ್ಡು ಅಂತ ಬಂದಾಗ ಸಾಧಾರಣವಾಗಿ ಜನ ಹೇಳ್ತಾರೆ ಏನಾದರೂ ಶಾರ್ಟ್ ಕಟ್ ಇದೆಯಾ ದುಡ್ಡು ಮಾಡ್ಕೊಳ್ಳೋದಕ್ಕೆ, ಅಂದರೆ ಏನೂ ಮಾಡದೆ ದುಡ್ಡು ಬರೋ ಥರ ಏನಾದರೂ ಒಂದು ಐಡಿಯಾ ಇದೆಯಾ ಅಂತ. ಇದೆ, ಏನೂ ಮಾಡದೆ ನೀವು ದುಡ್ಡನ್ನು ಮಾಡ್ಕೋಬಹುದಾಗಿದೆ. ಅದು ಹೆಂಗೆ ಶ್ರುತಿ ಅಂತ ಕೇಳಿದ್ರೆ, ಕೆಲವೊಂದು ಸಂಖ್ಯೆಗಳ ಮೂಲಕ. ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಆಲೋಚನೆ ಮಾಡ್ತಿದ್ರೆ, ಮೊದಲು ಆಲೋಚನೆನ ತಟ್ಟಿಗೆ ಹಾಕಿ ನೋಡಿ. ಸಂಖ್ಯೆಗಳು ಯಾಕೆ ಕೆಲಸ ಮಾಡುತ್ತೆ? ಅದರಲ್ಲಿ ಏನಾದರೂ ಭಯಾನಕವಾದ ಶಕ್ತಿ ಇದೆಯಾ ಅಂದರೆ ಇಲ್ಲ, ಗ್ರಹಗಳ ಶಕ್ತಿ ಇದೆ. ಪ್ರತಿಯೊಂದು ಸಂಖ್ಯೆಗೂ ಒಂದು ಗ್ರಹದ ಶಕ್ತಿ ಇದೆ. ಇವಾಗ ಸುಮಾರು ಜನರು ಕೆಲಸ ಹುಡುಕ್ತಾ ಇರ್ತೀರ, ಕೆಲಸನೇ ಸಿಗ್ತಿರಲ್ಲ ನಿಮಗೆ. ನೀವು ಅಂದ್ಕೊಳ್ತಾ ಇರ್ತೀರ ಕೆಲಸನೇ ಇಲ್ಲದೆ ಇರೋವಾಗ ದುಡ್ಡು ಎಲ್ಲಿಂದ ಬರುತ್ತೆ ಗುರು ಅಂತ. ಕೆಲಸನೇ ಇಲ್ಲ ಅಂದರೆ ಸೂರ್ಯನ ಅನುಗ್ರಹ ಇಲ್ಲ ಅಂತ ಅರ್ಥ. ಸನ್ ಈಸ್ ನಂಬರ್ 1. ಸನ್ ಅಂದ್ರೇ ಪೂರ್ವ ದಿಕ್ಕು, ಸನ್ ಅಂದ್ರೇ ನಾವು, ಇಂಡಿವಿಜುವಲ್, ಸ್ವಂತತನ, ನಮ್ಮ ಒಂದು ಸ್ವಾಭಿಮಾನ, ನಮ್ಮ ಒಂದು ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ. ದಟ್ ಈಸ್ ಸನ್ ಪವರ್. ಸನ್ ಗಟ್ಟಿಯಾಗಿದ್ದರೆ, ಸೂರ್ಯ ಗಟ್ಟಿಯಾಗಿದ್ದರೆ ಸರಿಯಾದ ವ್ಯಕ್ತಿಗಳ ಪರಿಚಯ ಆಗತ್ತೆ. ಸರಿಯಾದ ವ್ಯಕ್ತಿಗಳ ಪರಿಚಯದ ಮೂಲಕ ಅವಕಾಶಗಳು ಸಿಗತ್ತೆ, ಅವಕಾಶಗಳ ಮೂಲಕ ದುಡ್ಡು ಬರುತ್ತೆ. ಸೊ ಅಕಸ್ಮಾತು ಸೂರ್ಯ ದುರ್ಬಲವಾಗಿದ್ದರೆ ಅದು ನಡೆಯಲ್ಲ. ಸೊ ಅದಕ್ಕೆ ಏನು ಮಾಡಬೇಕಾಗಿದೆ? 2 ಕೆಲಸಗಳನ್ನ ಮಾಡಬೇಕಾಗಿದೆ. ಮೊದಲನೇದು, ಯಾರ್ಯಾರು ಕೆಲಸನ ಹುಡುಕ್ತಾ ಇದ್ದೀರೋ, ಯಾರ್ಯಾರು ಕೆಲಸದಲ್ಲಿ ಬೆಳವಣಿಗೆ ನೋಡ್ತಾ ಇಲ್ವೋ, ಇದನ್ನು ನಾವು ಅಂದರೆ ಈ ರಿಂಗ್ ಫಿಂಗರ್ ಇದೆಯಲ್ಲ, ಈ ರಿಂಗ್ ಫಿಂಗರನ್ನು ಇದು ಕೆಳಗಡೆ ಇರುವ ಈ ಒಂದು ಸಾಫ್ಟ್ ಫ್ಲೆಶಿ ಜಾಗನ ಅದು ಮೌಂಟ್ ಆಫ್ ಅಪೋಲೋ ಅಂತ ಕರಿತೀವಿ. ಅಂದರೆ ಇದು ಸೂರ್ಯನ ಒಂದು ಭಾಗವಾಗಿದೆ. ನೀವು ಕಿತ್ತಲೆ ಬಣ್ಣದ ಒಂದು ಪೆನ್ನನ್ನು ತೊಗೊಂಡು, ಸ್ಕೆಚ್ ಪೆನ್ನನ್ನು ತೊಗೊಂಡು ಇಲ್ಲಿ 1 ಅಂತ ಬರ್ಕೊಳ್ಳಿ. ಈ ಒಂದು ರಿಂಗ್ ಫಿಂಗರ್ ಕೆಳಗಡೆ 1 ಅಂತ ಬರ್ಕೊಳ್ಳಿ. ಗೊತ್ತಾಯ್ತಾ? ಅಷ್ಟೇ. ಅದು ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು. ಎರಡನೇ ಕೆಲಸ, ಭಾಸ್ಕರಂ ಪ್ರಬೋಧಂ, ಭಾಸ್ಕರಂ ಪ್ರಬೋಧಂ, ಭಾಸ್ಕರಂ ಪ್ರಬೋಧಂ, ಭಾಸ್ಕರಂ ಪ್ರಬೋಧಂ ಅಂತ ಪ್ರತಿನಿತ್ಯ ಪಠಿಸಿ. ಸೂರ್ಯನ ಅನುಗ್ರಹ ಹೆಚ್ಚಳವಾಗುತ್ತೆ, ದುಡ್ಡು ಚಕಾಚಕ್ ಅಂತ ಬರುತ್ತೆ. ಇದು
ವರ್ಕ್ ಆಗತ್ತಾ ಶ್ರುತಿ ಅಂತ ಆಲೋಚನೆ ಮಾಡ್ತೀವಿ, ಆಲೋಚನೆ ಮಾಡಿಬಿಡಿ, ನೀವೇ ಮಾಡಿ ಆ್ಯಂಡ್ ನೋಡಿ. ದುಡ್ಡು ಬಂದಾದ್ಮೇಲೆ ನನಗೆ ಹೇಳಿ ಸಿಂಧು, ಅಯ್ಯೋ ಶ್ರುತಿ ನೀವು ಹೇಳಿದ ನಿಜ ಆಯಿತು, ದುಡ್ಡು ಬಂತು ಅಂತ. ಇನ್ನು ಮತ್ತೊಂದು ಸಂಖ್ಯೆಗೆ ಹೋಗೋಣ. ಎರಡನೇದು 708. ಈ ಒಂದು ಸಂಖ್ಯೆ ಬಗ್ಗೆ ಮೊದಲು ಕೂಡ ನಾನು ಮಾತಾಡಿದ್ದೀನಿ. 708 ಒಂದು ಅದ್ಭುತವಾದ ಶಕ್ತಿಯುತವಾದ ಸಂಖ್ಯೆ ಆಗಿದೆ. 708 ಏನು ಮಾಡುತ್ತೆ ಅಂದರೆ, ಯಾವಾಗ ನೀವು ಡಿಜಿಟಲ್ ಪೇಮೆಂಟ್ಸನ್ನು ಮಾಡ್ತಿರೋ, ವಿಶೇಷವಾಗಿ ಡಿಜಿಟಲ್ ಪೇಮೆಂಟ್ಸನ್ನು ಮಾಡ್ತಿರೋ, ಆನ್ಲೈನ್ ಮೂಲಕ ಯಾವಾಗ ಖರೀದಿ ಮಾಡ್ತಿರೋ, 708 708 708 ಅಂತ ಚಾಂಟ್ ಮಾಡಿಕೊಂಡು ನೀವು ನಿಮ್ಮ ಪೇಮೆಂಟ್ಸನ್ನು ಮಾಡಿ. 708 ಮೇಕ್ಸ್ ಶ್ಯೂರ್ ದಟ್ ನೀವೇನೇನೆಲ್ಲ ದುಡ್ಡನ್ನು ಖರ್ಚು ಮಾಡಿದ್ದೀರೋ ಅದು ನಿಮಗೆ ವಾಪಸ್ ಬರುತ್ತೆ 3 ಫೋಲ್ಡ್ಸಲ್ಲಿ. ಎಲ್ಲರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ? ಸೊ ಎಲ್ಲರೂ ಮಾಡಿ ನೋಡಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ನಿಮ್ಮನ್ನು ವಾಪಸ್ ಹುಡ್ಕೊಂಡು ಬಂದೇ ಬರುತ್ತೆ. ದ್ಯಾಟ್ ಈಸ್ ಅನದರ್ ಮ್ಯಾಜಿಕಲ್ ನಂಬರ್. ನಾವು ದ ಲಾಸ್ಟ್ ಆ್ಯಂಡ್ ದ ಥರ್ಡ್ ಫೈನಲ್ ಥಿಂಗ್ 2918. ಈ ಸಂಖ್ಯೆ ಬಗ್ಗೆ ಕೇಳಿದ್ದೀರಾ? 2918 ತಾಯಿ ಲಕ್ಷ್ಮಿಯ ಸಂಖ್ಯೆಯಾಗಿದೆ. ಪ್ರತಿಯೊಬ್ಬ ದೇವತೆಗೂ ಒಂದು ಸೇಕ್ರೆಡ್ ಕೋಡ್, ಸೇಕ್ರೆಡ್ ನಂಬರ್ ಅಂತ ಇರುತ್ತೆ. ಇದು ಯಾಕೆ ಅಂತ ಕೇಳಿದ್ರೆ, 2 ಸೋಮನ ಸಂಖ್ಯೆ ಅಂದರೆ ಚಂದ್ರ, 9 9 ಮಂಗಳನ ಸಂಖ್ಯೆ, ಮಂಗಳದ ವರ್ಷ ಇದು 2025. ಅದಕ್ಕೆ ಎಲ್ಲ ಕಡೆ ಉದ್ವೇಗ, ಕೋಪ, ರೋಷ ಜಾಸ್ತಿ ಆಗಿರೋದು. ಯಾರು ನೋಡೋದು ಕಚ್ಚಾಡ್ತಾ ಇರ್ತಾರೆ, ಎಲ್ಲ ನೋಡೋದು ಕಚ್ಚಾಡ್ತಾ ಇರ್ತಾರೆ. ಆ ಅಗ್ರೆಸಿವ್ ಎನರ್ಜಿಯನ್ನು ಪ್ಯಾಷನೇಟ್ ಆಗಿ ತಿರುಗಿಸ್ಕೊಂಡ್ರೆ ಸಿಕ್ಕಾಬಟ್ಟೆ ದುಡ್ಡು ಮಾಡ್ಕೋಬೋದು. 1 ಸೂರ್ಯನ ಸಂಖ್ಯೆ, ಸೂರ್ಯ ಹೆಂಗೆ ದುಡ್ಡು ಕನೆಕ್ಟ್ ಆಗಿದ್ದಾನೆ ಅಂತ ಹೇಳಾಗಿದೆ. 8 ಶನಿಯ ಸಂಖ್ಯೆ, ಕರ್ಮ ಕರ್ಮ ಕರ್ಮ. ಸೊ 2918 ಕೂಡಿ ಬಂದಾಗ ತಾಯಿ ಲಕ್ಷ್ಮಿಯ ಸಂಖ್ಯೆ ಆಗುತ್ತೆ. 2918 ಅಂತ ಚಾಂಟ್ ಮಾಡೋದ್ರಿಂದನೇ ಲಕ್ಷ್ಮಿಯ ಒಂದು ಅನುಗ್ರಹ ಇರುತ್ತೆ. ಇದು ದಿ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕಲ್ ಮಿಸ್ಟಿಕಲ್ ಟಿಪ್ಸ್ ಟು ಮೇಕ್ ಮನಿ. ಇನ್ನು ಪ್ರಾಕ್ಟಿಕಲ್ ವಿಷಯಗಳಿಗೂ ಬರೋಣ. ನಿಮ್ಮಲ್ಲಿ ಎಷ್ಟು ಜನರು ವಾಲೆಟ್ಟು, ಪರ್ಸು ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲರೂ ಇಟ್ಕೊಂಡಿರ್ತೀವಿ ಅಲ್ವಾ? ಯಾವತ್ತೂ ನಮ್ಮ ಪರ್ಸ್ಗಳಲ್ಲಿ ಬಿಲ್ಲು, ನೋಟು ಜೊತೆಗೆ ಇಟ್ಕೋಬಾರ್ದು. ನೋಟ್ಸನ್ನು ಬಿಲ್ಸ್ ಅಂತಲೇ ಕರಿತೀವಿ ನಾವು, ಆದರೆ ಆ ಬಿಲ್ ಬಗ್ಗೆ ಹೇಳ್ತಿಲ್ಲ. ಇವಾಗ ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 10 kg ದಿನಸಿ ಸಾಮಾನು ತೊಗೊಂಡ್ಬರ್ತೀರಾ. ಆ ದಿನಸಿ ಸಾಮಾನಿನ ಬಿಲ್ಲು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತೀರಾ. ಅದರೊಂದಿಗೆ ನೀವು 100 ರೂಪಾಯಿ ಇಟ್ಕೊಳ್ತೀರಾ, 500 ರೂಪಾಯಿ ಇಟ್ಕೊಳ್ತೀರಾ, 10 ಪೈಸಾನು ಇಟ್ಕೊಳ್ತೀರಾ, ಎಲ್ಲನೂ ಇಟ್ಕೊಳ್ತೀರಾ. ಏನು ಮಾಡ್ತಾ ಇದ್ದೀರಾ ಗೊತ್ತಾ? ಎನರ್ಜಿ ಆಫ್ ದ್ಯಾಟ್ ಬಿಲ್ ಈಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಿ ಎನರ್ಜಿ ಆಫ್ ಯುವರ್ ಮನಿ. ಖರ್ಚುಗಳೇ ಜಾಸ್ತಿ ಆಗುತ್ತೆ. ಏನಪ್ಪ ಇದು ಯಾವಾಗಲೂ ಖರ್ಚು ಅಂತ. ಎಲ್ಲ ಹಳೆ ಪಳೆ ಬಿಲ್ಸನ್ನು ತೆಗೆದು ಬಿಸಾಡಿ. ಅಕಸ್ಮಾತ್ ಅವಶ್ಯಕತೆ ಇದ್ದರೆ ಬಿಲ್ಸ್ ಇಟ್ಕೊಳ್ಳೇಬೇಕು ಅಂದರೆ ಒಂದು ಶೂ ಬಾಕ್ಸ್ ಬರುತ್ತೆ ಗೊತ್ತಾ? ಮರದ ಡಬ್ಬ ಶೂ ಬಾಕ್ಸ್. ಯೂಶಲಿ ಆ ಪೇಪರು, ಪ್ಲಾಸ್ಟಿಕ್ ಅಲ್ಲ, ಸಾರಿ, ನೋ ಪ್ಲಾಸ್ಟಿಕ್, ರಿಜೆಕ್ಟ್, ಪ್ಲಾಸ್ಟಿಕ್ ರಿಜೆಕ್ಟ್. ಶೂ ಬಾಕ್ಸನ್ನು ಸಾಧಾರಣವಾಗಿ ಪೇಪರ್ ಮೆಟೀರಿಯಲ್ಲೇ ಮಾಡಿರ್ತಾರೆ. ಶೂ ಬಾಕ್ಸಲ್ಲಿ ಬಿಲ್ಸನ್ನು ಹಾಕಿ ಸಪ್ರೇಟಾಗಿ ಇಡಿ. ಅಂದರೆ ಅವಶ್ಯಕತೆ ಇರುವ ಬಿಲ್ಸ್, 10 ವರ್ಷದ ಹಿಂದಿನ ಬಿಲ್ಸು ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ. ಎಲ್ಲೋ ಯಾವುದೋ ಡ್ರಾಯರಲ್ಲಿ ಹುಡುಕ್ತಾಗ ಇದೇನಿದು 10 ವರ್ಷ ಹಿಂದೆ ಆ ಜಾಗಕ್ಕೆ ಹೋಗಿದ್ದ ನಾನು ಅಂತ. ಏನಕ್ಕೆ ಬೇಕು ನಿಮ್ಗೆ ಬಿಲ್ಸು? ಅದನ್ನೆಲ್ಲ ಹರಿದು ನಿಮ್ಮ ಡ್ರೈವೇಸ್ಟಲ್ಲಿ ಹಾಕಿ ಬೇಕಾಗಿರೋ ಬಿಲ್ಸನ್ನು ಒಂದು ಶೂ ಬಾಕ್ಸಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ಬಿಲ್ಸನ್ನು, ನೋಟ್ಸನ್ನು ಯಾವತ್ತೂ ಜೊತೆಗೆ ಇಟ್ಕೋಬಾರದು. ಅರ್ಥ ಆಯ್ತಾ? ಎರಡನೇದು, ನಿಮ್ಮ ಒಂದು ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಕೊಳ್ಳಿ. ಎಸ್, ಕನ್ನಡಿಯನ ಪವಾಡನೇ ಬೇರೆ. ನಾವು ಕನ್ನಡಿಯನ್ನು ಪೋರ್ಟಲ್ಸ್ ಅಂತ ಕರಿತೀವಿ, ಅಂದರೆ ಮಾಂತ್ರಿಕವಾದ ದ್ವಾರಗಳು ಅಂತ ಕರಿತೀವಿ. ಎಷ್ಟೊಂದು ಸಿನಿಮಾಗಳಲ್ಲಿ ನೋಡಿರ್ತೀರ ಗೊತ್ತಾ? ಹಿಂಗೆ ಕನ್ನಡಿಯಲ್ಲಿ ಕೈ ಇಟ್ಟಿದ ತಕ್ಷಣ ಒಳಗೆ ಜುಪ್ಪ ಹೊರಟೋಗ್ತಾರೆ. ಅದು ಆ್ಯಕ್ಚುಲಿ ಯಾವತ್ತಾದರೂ ಒಂದಿನ ಸತ್ಯ ಆಗಬಹುದಾಗಿದೆ. ಏನು ಮಾತಾಡ್ತಿದ್ದೀರಾ ಮೇಡಮ್ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲಮ್ಮ. UFOs ಬಗ್ಗೆ ಎಲ್ಲ ಯಾರಾದರೂ ನಂಬಿದ್ರಾ? ಇವಾಗ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ರಿಸರ್ಚ್ ನಡೀತಿದೆಯಲ್ಲ, ಅದು ಬಿಟ್ಟು ಹಾಕಿ. ಒಂದು ಫೋನಿನ ಮೂಲಕ ನೀವು ಬೇರೆ ದೇಶದಲ್ಲಿ ಒಬ್ಬರನ್ನು ನೋಡಿ ಮಾತನಾಡಬಹುದಾಗಿದೆ ಅಂತ ಹೇಳಿದರೆ 100 ವರ್ಷ ಹಿಂದೆ ನೀವು ಏನು ಹೇಳ್ತಿದ್ರೆ ಹುಚ್ಚ ಏನು ಅಂತ ನಗ್ತಿದ್ರಿ. ಇವತ್ತು ಅದು ಸಾಧ್ಯವಾಗಿದೆ. ಇಟ್ ಈಸ್ ಪಾಸಿಬಲ್. ಮಲ್ಟಿಪಲ್ ವರ್ಸಸ್ ಆರ್ ದೇರ್. ಹಾಗಾಗಿ ನೋಟ್ಸ್ಗಳ ನಡುವಿನಲ್ಲಿ ಒಂದು ಚಿಕ್ಕ ಕನ್ನಡಿಯನ್ನು ಇಟ್ಕೊಳ್ಳಿ. ಕನ್ನಡಿ ಏನು ಮಾಡುತ್ತೆ ಅಂದರೆ ರಿಫ್ಲೆಕ್ಟ್ ಮಾಡುತ್ತೆ. ಏನಿದೆಯೋ ಅದನ್ನೇ ತಾನೇ ತೋರಿಸೋದು ಕನ್ನಡಿ. ಇವಾಗ ನೀವು ಕನ್ನಡಿಯಲ್ಲಿ ರೈಟ್ ಹ್ಯಾಂಡ್ ಎತ್ತಿದ್ರೆ ರೈಟ್ ಹ್ಯಾಂಡೇ ತಾನೇ ಎತ್ತದೋ. ಹಿಂಗಾಗತ್ತಾ ಕನ್ನಡಿಯಲ್ಲಿ? ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ನೋಟ್ಗಳ ಮಧ್ಯೆ ಕನ್ನಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ದುಡ್ಡು ಮಲ್ಟಿಪ್ಲೈ ಆಗುತ್ತೆ, ದುಡ್ಡು ಮರಿ ಹಾಕತ್ತೆ. ಅರ್ಥ ಆಯ್ತಾ? ಇನ್ನು ಕಡೆಯದಾಗಿ 1 ಕಾಳು ಅಕ್ಕಿ ಯಾವಾಗಲೂ ನಮ್ಮ ಪರ್ಸಲ್ಲಿ ಇರಲೇಬೇಕು. ಜಸ್ಟ್ 1 ಗ್ರೇನ್ ಆಫ್ ರೈಸ್. ಇನ್ನು ಅಕ್ಕಿಗೂ ದುಡ್ಡಿಗೂ ಏನು ಸಂಬಂಧ ಇದೆ ಅಂತ ನಾನು ಹೇಳುವ ಅವಶ್ಯಕತೆನೇ ಇಲ್ಲ. ಅದು ಮೊದಲಿಂದನೂ ಗೊತ್ತು. ಅಕ್ಷತೆ ಕಾಳಿಂದ ಹಿಡಿದು ಅಕ್ಕಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಮನಿ ಈಕ್ವಲ್ಸ್ ರೈಸ್ ಈಕ್ವಲ್ಸ್ ಮನಿ. ಇಟ್ ಈಸ್ ಸಿಂಬಾಲಿಕ್.
ತಾಯಿ ಲಕ್ಷ್ಮಿಯ ಸಂಕೇತವಾಗಿದೆ. ಯೂಶಲಿ ಹೇಳ್ತಾರೆ ಅದಕ್ಕೆ ಈವನ್ ಅಕ್ಕಿ ಮೂಟೆಯಲ್ಲಿ ತಾಯಿ ಅನ್ನಪೂರ್ಣೆ ವಾಸ ಮಾಡ್ತಾಳಲ್ವಾ, ಯಾವಾಗಲೂ ₹1 ಕಾಯಿನ್ ಹಾಕಿರ್ಬೇಕಂತ ಅದರಲ್ಲಿ, ಖಾಲಿ ಇಡಬಾರ್ದು ಅಕ್ಕಿ ಮೂಟೆನ. ಇನ್ನೇನು ಮುಗಿತಾ ಇದೆ ಅಕ್ಕಿ ಅನ್ನೋವಾಗ ವಾಪಸ್ ರೀಫಿಲ್ ಮಾಡಬೇಕು, ಯಾವತ್ತೂ ಖಾಲಿ ಇಡಬಾರ್ದು. ಅದೇ ರೀತಿಯಲ್ಲಿ ಪರ್ಸಲ್ಲೂ ಅಷ್ಟೇ ಒಂದು ಅವಳು ಅಕ್ಕಿಯನ್ನು ಇಟ್ಕೊಳ್ಳೇಬೇಕು, ಅದು ಮ್ಯಾನಿಫೆಸ್ಟ್ ಮನಿ. ಗೊತ್ತಾಯ್ತಾ? ಇದು ಪ್ರಾಕ್ಟಿಕಲ್ ಯೆಟ್ ಮ್ಯಾಜಿಕಲ್ ವೇಸ್ ಟು ಮೇಕ್ ಯುವರ್ ಮನೀಸ್. ಇದನ್ನೆಲ್ಲ ಮಾಡಿ ನೋಡಿ, ದುಡ್ಡು ಬಂದಾದ್ಮೇಲೆ ನನಗೇನು ಕೊಡ್ಬೇಡ್ರಪ್ಪ, ನನಗೆ ಯಾರ ದುಡ್ಡಿನ ಋಣನೂ ಬೇಡ, ನೀವೇ ಇನ್ನಷ್ಟು ದುಡ್ಡು ಮಾಡಿಕೊಂಡು ಇನ್ನಷ್ಟು 4 ಜನರಿಗೆ ಒಳ್ಳೇದು ಮಾಡೋ ರೀತಿಯಲ್ಲಿ ಆಗಲಿ, ಅಂದರೆ ನಿಮಗೊಂದು ₹100 ಬಂದು ನೀವು ಇನ್ನೊಂದು 100 ಜನರಿಗೆ ಒಳ್ಳೇದು ಮಾಡೋದು ಆ ಥರ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಕತೆನ ಮುಗಿಸ್ತಾ ಇದ್ದೀನಿ. ನಮ್ಮಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕು, ತಿಂಗಳಲ್ಲಿ 1 ಸತಿ ನನ್ನಲ್ಲಿ ಯಾವ ಒಂದು ಕೌಶಲ್ಯ ಇದೆ ವಿಚ್ ಐ ಕ್ಯಾನ್ ಮಾನಿಟೈಸ್. ಎವ್ರಿಬಡಿ ಹ್ಯಾಸ್ ಸ್ಕಿಲ್ಸ್. ಇಟ್ ಈಸ್ ಇಂಪಾಸಿಬಲ್ ಟು ಸೇ ದಟ್ ನನಗೆ ಏನು ಕೊಟ್ಟಿಲ್ಲ ಭಗವಂತ, ನಾನು ಏನು ಮಾಡಿಲ್ಲ, ಭಗವಂತ ಕೊಡದೇ ಇರೋದು ನಿನ್ನ ಹತ್ರನೇ ಇರೋದಿಲ್ಲ. ಇವಾಗ ನಾನು RJ ವೃತ್ತಿ ಬಿಟ್ಬಿಡೋಣ, ಓಕೆನಾ? RJ ವೃತ್ತಿ ಮಾಡದೇ ಇದ್ದರೆ ಯಾವೊಂದು ಕೌಶಲ್ಯ ನಾನು ಬೆಳೆಸ್ಕೋಬೋದಾಗಿತ್ತು? ಚಿತ್ರಕಲಾ ಪರಿಷತ್ಗೆ ಹೋದೆ, ಆರ್ಟ್ ಕಾಲೇಜಲ್ಲಿ ಓದಿದೆ, ಏನು ಮಾಡಿದೆ ಅಲ್ಲಿ? ಏನು ಕಡ್ದು ಗುಡ್ಡೆ ಆಗ್ತೆ? ಏನೋ ಒಂದು ಕಲ್ತಿರ್ಬೇಕಲ್ವಾ? ಸೊ ಐ ಕ್ಯಾನ್ ಟೇಕ್ ಆರ್ಟ್ ಕ್ಲಾಸಸ್. ನಾನು ಇನ್ನೊಬ್ಬರು ಗ್ರಾಫಿಕ್ಸ್ ಹೇಳ್ಕೊಡ್ಬೋದಲ್ವಾ? ದಟ್ ಈಸ್ ಮಾನಿಟೈಸಿಂಗ್. ಓಕೆ, ನನ್ನ ಆರ್ಟ್ ಫೀಲ್ಡಲ್ಲಿ ಏನು ಮಾಡೋದು ನಂಗೆ ಇಷ್ಟನೇ ಇಲ್ಲ. ಸರಿ, ಆರ್ಟಿಸ್ಟ್ ಅಂದಮೇಲೆ ನೇಲ್ ಪೇಂಟ್ ಮಾಡೋದು ಗೊತ್ತು, ನೇಲ್ ಆರ್ಟ್ ಮಾಡೋದು ಗೊತ್ತು, ವೈ ಕಾಂಟ್ ಐ ಮಾನಿಟೈಸ್? ಈ ಥರ ಒಂದು ಹಾಳೆಯಲ್ಲಿ ನೀವು ಬರೀರಿ. ಐ ಆಮ್ ಟೆಲಿಂಗ್ ಯು ವಿಲ್ ಅಟ್ಲೀಸ್ಟ್ ಹ್ಯಾವ್ 15 ಥಿಂಗ್ಸ್ ಮಿನಿಮಮ್. 15 ಮಿನಿಮಮ್ ವಿಷಯಗಳು ಇರುತ್ತೆ ವಿಚ್ ಯು ಕ್ಯಾನ್ ಮಾನಿಟೈಸ್. ಪ್ರತಿ ವಾರನೂ ಅಲ್ಲ ನಾನು ಹೇಳ್ತಿರೋದು, ಪ್ರತಿ ತಿಂಗಳು ಅಂತ ಇಟ್ಕೊಳ್ಳಿ, ಅವ್ರು 3 ತಿಂಗಳಿಗೆ ಒಂದ್ಸತಿ, ಕ್ವಾರ್ಟರ್ಲಿ. ಎವ್ರಿ ಕ್ವಾರ್ಟರ್ಲಿ ನಾನು ಒಂದು ಕೌಶಲ್ಯನ ಮಾನಿಟೈಸ್ ಮಾಡ್ಕೊಳ್ತೀನಿ. ದಟ್ ಈಸ್ ಗೋಯಿಂಗ್ ಟು ಬಿ ಮೈ ಎಮರ್ಜೆನ್ಸಿ ಫಂಡ್ ಅಂತ ಅಂದ್ಕೊಂಡ್ಬಿಟ್ರೆ, ಯು ನೋ ಹೌ ಮಚ್ ಆಫ್ ಮನಿ ಎವ್ರಿಬಡಿ ಕ್ಯಾನ್ ಮೇಕ್. ಯು ನೋ ವೈ ಪೀಪಲ್ ಡೋಂಟ್ ಮೇಕ್? ಯಾರು ಮಾಡ್ತಾರೆ ಗುರು? ಅಯ್ಯೋ ಹೌದು, ಬರುತ್ತೆ. ಯಾಕೆ ಬರಲ್ಲ? ಆನ್ಲೈನಲ್ಲಿ ನೀವು ಹೇಳ್ಕೊಡಿ ಕ್ಲಾಸು, ಇನ್ಸ್ಟೆಂಟ್ ಮನಿನೇ ಅದು, ಜಿಪೇ ಮಾಡ್ತಾರೆ ನಿಮಗೆ ಆವಾಗಲೇ ಕೂತ್ಕೊಂಡು. ಲಾ ಆಫ್ ಸೇಕ್ರೆಡ್ ಎಕ್ಸ್ಚೇಂಜ್. ನೀವು ಏನು ಕೊಡ್ತೀರೋ ಅದಕ್ಕೆ ತಕ್ಕಂತೆ ನಿಮಗೆ ಸಿಗುತ್ತೆ. ಕಲಿಕೆ ಅನ್ನೋದು, ಕಲಿಯುಗ ಅನ್ನೋದು ಕಲಿಯುವ ಯುಗ. ಎಷ್ಟು ಅದ್ಭುತವಾದ ವಿಷಯಗಳನ್ನು ಕಲಿಬೋದು. ನಾನು ಏನು ಕೊಡಲಿ, ನನ್ನ ಹತ್ರ ಏನಿದೆ ವಿಚ್ ಐ ಕ್ಯಾನ್ ಮಾನಿಟೈಸ್ ಅಂತ ಆಲೋಚನೆ ಮಾಡಿದ್ರೆ ಸಾವಿರಾರು ವಿಷಯಗಳು ಬರುತ್ತೆ. ನಿಮ್ಮ ಕೂದಲಲ್ಲಿ ಹೆಂಗದು ಕಲರ್ ಪಳಪಳ, ಗೋಲ್ಡನ್ನು, ಸಿಲ್ವರು, ಮಲ್ಟಿ ಕಲರ್ ಇದೆಯಲ್ಲ, ನೀವು ನನಗೂ ಹಾಕ್ತೀರಾ ಅಂತ. ನಾನು ಏನೂ ಇಲ್ಲ, ನಾನು ಬರೀ ಟಿನ್ಸೆಲ್ ಹಾಕೋ ಒಂದು ಬಿಸ್ನೆಸ್ಸೇ ಶುರು ಮಾಡ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. 1 ಸ್ಟ್ರ್ಯಾಂಡ್ಗೆ ₹100 ಟಿನ್ಸೆಲ್. ಅರ್ಥ ಆಯ್ತಾ ನಿಮಗೆ? ನಾನು ಇವಾಗ ಒಂದು ಫುಲ್ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ. ಬೆಳಗ್ಗೆ 11 ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ, 12ರಿಂದ 1 ಗಂಟೆ, ಸಂಜೆ 4ರಿಂದ 5 ಗಂಟೆ. ಪ್ಲೀಸ್ ಬುಕ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಕಂಫರ್ಟ್ ಟಿನ್ಸೆಲ್ಸ್, ₹100 ಪರ್ ಸ್ಟ್ರ್ಯಾಂಡ್ ಅಂತ. ಯು ನೋ ಹೌ ಮಚ್ ಮನಿ ಐಲ್ ಮೇಕ್? ದಿಸ್ ಈಸ್ ಅ ಸ್ಕಿಲ್, ದಿಸ್ ಈಸ್ ಅನ್ ಆರ್ಟ್. ಇದೇನು ಈಸಿ ಅಲ್ಲ, ಇದನ್ನು ಹಾಕಬೇಕು, ಒಂದು ಸ್ಕಿಲ್ ನನಗೆ ಬರುತ್ತೆ ಟಿನ್ಸೆಲ್ಸ್ ಹಾಕೋದು. ಇದನ್ನೇ ನಾನು ಬಿಸ್ನೆಸ್ ಮಾಡ್ಯೂಲ್ ಮಾಡಿಕೊಂಡು ಯಾರೂ ಮಾಡ್ತಲ್ಲ, ನಾವು ಮಾಡಿಬಿಟ್ರೆ ಏನಾಗಬೇಕು? ಆದರೆ ಬುದ್ಧಿವಂತರು ಅದನ್ನು ಬಳಸ್ಕೊಳ್ತಾರೆ, ಅದನ್ನು ಉಳಿಸ್ಕೊಳ್ತಾರೆ, ಅದನ್ನು ಬೆಳೆಸ್ಕೊಳ್ತಾರೆ. 3 ವಿಷಯ. ಯಾರ್ದೋ ಐಡಿಯಾನ ತೊಗೊಂಡು ಅದನ್ನು ಯೂಸ್ ಮಾಡಿ ಅದನ್ನು ಇಟ್ಕೊಂಡು ಅವ್ರ ಹತ್ರ ಪೇಟೆಂಟ್ ಮಾಡಿಕೊಂಡು ದೇ ವಿಲ್ ಗ್ರೋ ದೇರ್ ಲೆಗಸಿ. ಅವರು ಇಂಟೆಲಿಜೆಂಟ್ ಪೀಪಲ್. ಈ ಥರ ಎವ್ರಿಬಡಿ ಆಸ್ ಅ ಸ್ಕಿಲ್. ಇಟ್ಸ್ ಇಂಪಾಸಿಬಲ್ ಟು ಬಿ ಸ್ಕಿಲ್ಲೆಸ್. ನಾನು ನಿಮಗೆ ಹೇಳ್ಕೊಡ್ತೀನಿ, ಏನು ಮಾಡ್ತಾ ಇರೋದು ಹೆಂಗೆ ಅಂತ ತೀರ್ಮಾನ ಮಾಡಿಬಿಟ್ರೆ ಆ ಕೌಶಲ್ಯದಿಂದ ಅವ್ರು ದುಡ್ಡು ಮಾಡ್ಕೋಬೋದು. 3 ತಿಂಗಳಿಗೆ ಒಂದ್ಸತಿ ಐ ಆಮ್ ಗೋಯಿಂಗ್ ಟು ರಿವಿಸಿಟ್. ಓಕೆ, ಫಸ್ಟ್ 3 ಮಂತ್ಸ್ ನಿಮ್ಮ ಪಾಡ ಕೆಲಸ ನಡೀತಾ ಇರುತ್ತೆ, ಈ ಇನ್ಕಮ್ ಬರುತ್ತೆ. ಈ ಇನ್ಕಮಿಂದ ನೀವು ಊರಾದರೂ ಸುತ್ತಿ, ನೀವು ಲೂಯಿ ವುಟಾನ್ ಆದರೂ ತೊಗೊಳ್ಳಿ, ನೀವು ರೋಲ್ಸ್ ರಾಯ್ಸ್ ಆದರೂ ತೊಗೊಳ್ಳಿ, ನೀವು ಇನ್ಕಮನ್ನು ಇಲ್ಲ ಹೂಡಿಕೆ ಮಾಡಿ, ಇಲ್ಲ ಈ ಇನ್ಕಮನ್ನು ದಾನ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ಎಮರ್ಜೆನ್ಸಿಗೆ ಯೂಸ್ ಮಾಡಿ, ನಿಮಗೆ ಬಿಟ್ಟಿದ್ದು. ಸಾಲ ಕ್ಲಿಯರ್ ಮಾಡಿ, ನಿಮಗೆ ಬಿಟ್ಟಿದ್ದು. ಬಟ್ ದುಡ್ಡು ಇಲ್ಲ ಅಂತ ಯಾರು ಹೇಳಿದ್ರು? ಜನ ಹೇಳ್ತಾರೆ ಗೊತ್ತಾ, ದುಡ್ಡು ಇರೋರ ಹತ್ರನೇ ದುಡ್ಡಿರುತ್ತೆ, ಇಲ್ಲದೆ ಇರೋರ ಹತ್ರ ಇರೋದೇ ಇಲ್ಲ ಅಂತ. ಯಾಕಂದರೆ ಅವರಿಬ್ಬರಲ್ಲಿ ಇರೋದು ಒಂದೇ ವ್ಯತ್ಯಾಸ, ಇರೋರು ಇಲ್ಲ ಅಂತ ಹೇಳೋದೇ ಇಲ್ಲ. ದುಡ್ಡು ಇಲ್ಲದೆ ಇರೋರು ಇಲ್ಲ 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 ಅಂತ ಹೇಳ್ಕೊಂಡೇ ಸಮಯ ಕಳೆದು ಬಿಡ್ತಾರೆ. ದ ಮೋರ್ ಯು ಸೇ ಇಲ್ಲ ತಥಾಸ್ತು. ಅದಕ್ಕೆ ಯಾವತ್ತೂ ಇಲ್ಲ ಅನ್ಬಾರ್ದು. ಸುಳ್ಳು ಹೇಳ್ಬೇಕಾ ಶ್ರುತಿ ಅಂದರೆ, ಹೇಳಿ, ಸುಳ್ಳು ಹೇಳಿ, ಕೊಟ್ಟಿದ್ದಾನಪ್ಪ, ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಹೌದು, ಐ ಆಮ್ ರಿಚ್, ಹೌದು ಇದೆ, ಬೇಜಾನ್ ದುಡ್ಡಿದೆ, ನನ್ನ ಹತ್ರ ಇಲ್ಲದೆ ನಮ್ಮ ತಾತ ಹತ್ರ ಇತ್ತು, ನನ್ನ ಹತ್ರ ಇಲ್ಲದೆ ಅಂಬಾನೀಸ್ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲದೆ ಇವ್ರ ಹತ್ರ ಇದೆ. ಬಂದೇ ಬರುತ್ತೆ. ಯಾರ್ಯಾರು ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೋ, ಐ ಆಮ್ ಟೆಲಿಂಗ್ ಯು, ಯು ಆಲ್ ವಿಲ್ ಮೇಕ್ ಇಮ್ಮೆನ್ಸ್ ಮನಿ ಬಿಕಾಸ್ ದೆರ್ ಇಸ್ ಸೋ ಮಚ್ ಆಫ್ ಮನಿ. ಓನ್ಲಿ ಥಿಂಗ್ ಇಸ್, ಮನಿಗೆ ಮರ್ಯಾದೆ ಕೊಡಿ. ಡೋಂಟ್ ಟ್ರೀಟ್ ಇಟ್ ಲೈಕ್ ₹1 ಅಂತ. ಅಯ್ಯೋ ₹1 ಅಲ್ಲ ಅದು. ಈ ಏನು ಹೇಳ್ತೀರಾ, ಈ ಲಾಟ್ರಿ ಟಿಕೆಟ್ ಖರೀದಿ ಮಾಡೋಕ್ಕೆ ಲೈನಲ್ಲಿ ನಿಂತಿರ್ತಾರೆ ನೋಡಿ, ಅಲ್ಲಿ ಯಾರೋ ಒಬ್ರು ಬಂದು ಕೇಳ್ತಾರಂತೆ ಹಿಂದೆಯಿಂದ ಬಂದ್ಬಿಟ್ಟು, ಸೇಯಿಂಗ್ ದಟ್ ಇಫ್ ಯು ಡೋಂಟ್ ಮೈಂಡ್, ನಾನು ಆವಾಗಲಿಂದ ಲೈನಲ್ಲಿ ನಿಂತಿದ್ದೀನಿ, ಪ್ಲೀಸ್ ನನಗೋಸ್ಕರ ನೀವು ಲಾಟ್ರಿ ಟಿಕೆಟ್ ತೊಗೊಂಡ್ಬಿಡ್ತೀರಾ, ನಾನು ನಿಮ್ಗೆ ಎಕ್ಸ್ಟ್ರಾ ಒಂದು ₹10 ಕೊಡ್ತೀನಿ ಅಂತ.
ಈ ಅಪ್ಪ ಅನ್ಕೊಳ್ತಾನೆ, ಅಯ್ಯೋ ಎಕ್ಸ್ಟ್ರಾ 10 ರೂಪಾಯಿಲಿ ನಂದೇನಾಗುತ್ತೆ ಗುರು, ಇವನು ಲಾಟ್ರಿ ಟಿಕೆಟ್ ನಾನು ತೊಗೊಂಡು ಅಂತ. ಸೊ ಅವ್ನು ಯೋಚನೆ ಮಾಡಿ ಹೇಳ್ತಾನೆ, ಅಕಸ್ಮಾತ್ ಹಿಂಗೆ ಲಾಟ್ರಿ ಹೊಡೆದ್ರೆ ಅರ್ಧ 50% ಮಾಡ್ಕೊಂಬಿಡೋಣ ಅಂತ. ಅಂದರೆ ಅಲ್ಲಿ ಕ್ಯೂ ಅಲ್ಲಿ ಮುಂದೆ ನಿಂತಿರೋರಿಗೆ ಗೊತ್ತು ಲಕ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಚಾನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಾನು ಇವನಿಗೋಸ್ಕರ ಲಾಟ್ರಿ ಟಿಕೆಟ್ ತೆಕ್ಕೊಟ್ಟು ಅವ್ನು ಟಿಕೆಟ್ ವಿನ್ ಆಗೋದ್ರೆ ನನ್ನ ಮಗ ನನ್ನ ದುಡ್ಡು ನನಗೆ ಬರಲ್ಲ ಅಲ್ವಾ. ಸೊ ಮೊದಲೇ ಡೀಲ್ ಮಾಡ್ಕೊಂಬಿಡ್ದು ಅವನ ಹತ್ರ, ಸೇಯಿಂಗ್ ದಟ್ ಬರುತ್ತೆ. ಇಲ್ಲ ನನ್ನ ಟಿಕೆಟ್ ವಿನ್ ಆಗುತ್ತೆ, ಇಲ್ಲ ಇವನ್ ಟಿಕೆಟ್ ವಿನ್ ಆಗುತ್ತೆ, ನೋಡೇ ಬೇಡ ಗುರು. ನೀನು ಟಿಕೆಟ್ ವಿನ್ ಆದರೆ 50 ನಿಂದು 50 ನಂದು, ಓಕೆನಾ? ವಿನ್ ಆಗಲಿಲ್ಲ ಅಂದರೆ ಬೇಡ ಬಿಡು. ನಾನು ಹಾಗೆ ಆಗ್ತಾನೆ. ನಾನು ಹೇಳ್ತೀನಿ ನೋಡಿ, ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಇದೇ ಥರ ಲಾಟ್ರಿ ಟಿಕೆಟ್ ತೊಗೊಂಡೆ. ಇಲ್ಲಿ ಇಟ್ಸ್ ನಾಟ್ ಲೀಗಲ್, ಲಾಟ್ರಿ ಸಿಸ್ಟಮ್ ಇಸ್ ನಾಟ್ ಲೀಗಲ್. ಗ್ಯಾರಂಟಿ ವಿನ್ ಆಗ್ತೀನಿ ಅಂತ ಇದೆ ನನ್ನ ಹತ್ರ ಆ ಬುಕ್ಕಲ್ಲಿ ಟಿಕೆಟ್. ಇನ್ನೂ ದುಡ್ಡು ಕಲೆಕ್ಟ್ ಮಾಡಿಲ್ಲ ನಾನು, ಬೈ ದ ವೇ. ಜನ $999. ಸೊ ಎಷ್ಟು ಜನ ತೊಗೊಳ್ತಾರೆ ಗೊತ್ತಾ ಟಿಕೆಟ್ಸು ಅಂತ. ನಾನು ಹೇಳಿದೆ ಗೊತ್ತು, ಬಟ್ ಇದು ವಿನ್ನಿಂಗ್ ಟಿಕೆಟೇ, ನನ್ನ ಟಿಕೆಟ್ ವಿನ್ನಿಂಗ್ ಟಿಕೆಟೇ ಅಂತ ಚೆಕ್ ಮಾಡಿದ ನಂಬರು ಇಟ್ ವಾಸ್ ಅ ಬಿಗ್ ಅಮೌಂಟ್, ಓಕೆ. ಬಟ್ ಬಂದಿದ್ದು 3-4 ನಂಬರು $1000 ಅಂದರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ನಾನು ಕಲೆಕ್ಟೇ ಮಾಡಿಲ್ಲ ದುಡ್ಡನ್ನು, ಗೊತ್ತಾ? ಅಲ್ಲಿ ಹಂಗೆ ಇದೆ ಅದು. ಸಿ, ದ ಪಾಯಿಂಟ್ ಇಸ್ ನಾಟ್ ಅಬೌಟ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ದ ಮನಿ. ಲಾ ಆಫ್ ಅಸಂಪ್ಷನ್ನೇ ಇದು. ವಿನ್ ಆಗುತ್ತೆ, ಇಟ್ ಈಸ್ ಅ ವಿನ್ನಿಂಗ್ ಟಿಕೆಟ್. ಈ ಟಿಕೆಟಲ್ಲಿ ದುಡ್ಡು ಇದೆ, ಬರುತ್ತೆ ಅಷ್ಟೇ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ದಯವಿಟ್ಟು ನಿಮ್ಮ ಕೌಶಲ್ಯನೇ ನಿಮ್ಮ ದೊಡ್ಡ ಲಾಟ್ರಿ, ಗೊತ್ತಾಯ್ತಾ? ಯು ಆರ್ ಸ್ಕಿಲ್ಡ್, ಪ್ಲೀಸ್ ಯೂಸ್ ದಟ್ ಸ್ಕಿಲ್ ಟು ಮೇಕ್ ಮಿಲಿಯನ್ಸ್. ಇವಾಗಲೇ ಹೇಳ್ತಾ ಇದ್ದೀನಿ.